ಎಲ್ಲರಿಗೂ ಓಕೆ, ನಾನು ಮನೆಗೆ ಯೂಸ್ ಆಗುವಂಥ ಕೆಲವು ಮೀಶೋದಲ್ಲಿ ಸಿಗುವಂಥ ಕಮ್ಮಿ ರೇಟಿನ ಕೆಲವು ವಸ್ತುಗಳನ್ನು ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ತುಂಬ ಯೂಸ್ಫುಲ್ ಆಗ್ಬೋದು ಇದು ಇವತ್ತಿನ ಈ ವಿಡಿಯೋ. ಹಾಗಾಗಿ ಎಂಡ್ ತನಕ ನೋಡಿ. ಏನೆಲ್ಲ ತೊಗೊಂಡು ಬಂದಿದ್ದೀನಿ ಒಂದೊಂದಾಗಿ ಇವಾಗ ತೋರಿಸ್ತೀನಿ. ಇದು ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಕೂಡ ಇರ್ಬೋದು, ಆದರೆ ಕ್ವಾಲಿಟಿ ಒಳ್ಳೇದುಂಟಾ ಇಲ್ವಾ ಅಂತೇಳಿ ನಾವೆಲ್ಲ ತೋರಿಸಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸಿಂಕ್ ಹತ್ರ ಈ ರೀತಿ ಎಲ್ಲವನ್ನು ನಾವು ಇಟ್ಟಿರ್ತೀವಿ, ಅದು ತುಂಬ ಗಲೀಜ್ಕೊಂಡು ಕಾಣುತ್ತೆ. ಆರ್ಗನೈಸ್ ಆಗಿ ಇಡಬೇಕಾದ್ರೆ ಇಂಥದ್ದೆಲ್ಲ ನಮಗೆ ಅಗತ್ಯ ಇರುತ್ತೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಾಗೂ ಇನ್ಸ್ಟಾಲ್ ಮಾಡಲಿಕ್ಕೆ ಕೂಡ ಒಳ್ಳೆಯದಿದೆ. ಮೀಶೋದಲ್ಲಿ ಇಷ್ಟು ಕಮ್ಮಿ ರೇಟಿಗೆ ಇದು ಸಿಗುತ್ತೆ ಅಂದರೆ ಯಾರು ಕೂಡ ತೊಗೊಳ್ಬೋದು, ಅಷ್ಟು ಒಳ್ಳೆಯದುಂಟಿದು. ಆದರೆ ನೆನಪಿಡಿ, ನೀವು ಹಾಕುವಂಥ ಟ್ಯಾಪ್ ಇದೆ ನೋಡಿ, ಅದು ತುಂಬ ದಪ್ಪ ಇರಬಾರ್ದು. ದಪ್ಪ ಇದ್ದರೆ ಇದು ಆಗೋದಿಲ್ಲ ಹಾಕಲಿಕ್ಕೆ, ನಿಮಗೆ ಶೇಕ್ ಆಗುತ್ತೆ. ಸ್ವಲ್ಪ ಪೈಪ್ ಉಂಟು ನೋಡಿ, ಟ್ಯಾಪ್ ಇದ್ದು ತೆಳುವಾಗಿದ್ದರೆ ಸಣ್ಣಕ್ಕಿದ್ರೆ ಆವಾಗ ಮಾತ್ರ ನಿಮಗೆ ಹಾಕಲಿಕ್ಕೆ ಆಗುತ್ತೆ. ಹಾಗೂ ಈ ರೀತಿ ನೋಡಿ ತೊಳೆದು ಆರ್ಗನೈಸ್ ಆಗಿ ಇಡ್ಬೋದು, ತುಂಬ ಚೆಂದ ಕೂಡ ಕಾಣುತ್ತೆ. ಜಸ್ಟ್ ಪಾತ್ರೆಯನ್ನು ತೊಳೆದು ಈ ರೀತಿ ಇಟ್ಟರೆ ಆಯಿತು. ನೀವು ಪ್ಲೇಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನನ್ನ ಇನ್ನೊಂದು ಫೇವ್ರೇಟ್ ವಸ್ತು, ನಾನು ಎನಿಸಿರಲಿಲ್ಲ ಇಷ್ಟು ಕಮ್ಮಿ ರೇಟಿಗೆ ಇಷ್ಟು ಬೆಸ್ಟ್ ಕ್ವಾಲಿಟಿಯಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳಿ. ನಿಜವಾಗ್ಲೂ ಇದರ ಕ್ವಾಲಿಟಿ ತುಂಬ ಒಳ್ಳೆಯದಿದೆ. ಹಾಗೂ ಇದು 2 in 1, ಡಿಶ್ ವಾಶ್ ಮಾಡುವಂಥ ಲಿಕ್ವಿಡ್ ಹಾಗೂ ಹ್ಯಾಂಡ್ ವಾಶ್ ಮಾಡುವಂಥ ಲಿಕ್ವಿಡ್ ಎರಡೂ ಕೂಡ ಒಂದರಲ್ಲೇ ನೀವು ಹಾಕ್ಬೋದು. ಇದರ ಸಪ್ರೇಟಾಗಿ ನಾವು ಎರಡಕ್ಕೂ ಕೂಡ ಬೇರೆ ಬೇರೆ ಇದು ಇಡಬೇಕಾಗತ್ತೆ. ಆದರೆ ಈ ರೀತಿ ಇದ್ದರೆ ಇದು ತುಂಬ ಬೆಸ್ಟ್. ಹಾಗೂ ಒಂದು ಜಾಗದಲ್ಲಿ ಇದು ಇರುತ್ತೆ, ಹಾಗೂ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ನೋಡಿ. ಈಗ ನಾನು ಹ್ಯಾಂಡ್ ವಾಶ್ ಲಿಕ್ವಿಡ್ ಹಾಕ್ತಾಯಿದ್ದೀನಿ ಒಂದು ಸೈಡ್, ಇನ್ನೊಂದು ಸೈಡ್ ನಾನು ಡಿಶ್ ವಾಶಿದ್ದು ಲಿಕ್ವಿಡ್ ಹಾಕ್ತಾಯಿದ್ದೀನಿ. ಇದನ್ನು ನೋಡಿ ಜಸ್ಟ್ ಹಾಕಿ ಈ ರೀತಿ ಮೇಲೆ ಬರುತ್ತೆ, ಗಲೀಜು ಕೂಡ ಆಗೋದಿಲ್ಲ ಹಾಗೂ ತುಂಬ ವೇಸ್ಟ್ ಕೂಡ ಆಗೋದಿಲ್ಲ. ಎರಡು ಕೂಡ ನೀವು ಕೆಲಸವನ್ನು ಒಟ್ಟಿಗೆ ಮಾಡ್ಬೋದು. ಈ ರೀತಿ ಜಸ್ಟ್ ಇದನ್ನು ಇದು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು, ಇದನ್ನು ಖಂಡಿತ ನೀವು ತಂದು ಮನೆಯಲ್ಲಿಟ್ಟರೆ ನಿಮಗೆ ಒಳ್ಳೆ ರೀತಿ ಯೂಸ್ ಆಗ್ಬೋದು ಅಂತೇಳಿ ಎನಿಸ್ತೀನಿ ನಾನು. ಮೀಶೋದಲ್ಲಿ ಇಷ್ಟೊಂದು ಒಳ್ಳೊಳ್ಳೆ ವಸ್ತುಗಳು, ಅದು ಕೂಡ ಬೇರೆ ವೆಬ್ಸೈಟ್ಗಿಂತ ತುಂಬ ಕಮ್ಮಿಯಲ್ಲಿ ಸಿಗ್ತಾ ಉಂಟು. ಹಾಗೂ ಇದು ನಿಜವಾಗ್ಲೂ ಎಲ್ಲರ ಬಾತ್ರೂಮಲ್ಲಿ ಇರಲೇಬೇಕು. ಯಾಕೆಂದರೆ ಫಸ್ಟಿಗೆ ನಾನು ನೋಡುವಾಗ ಎನಿಸಿದೆ ಯಾವ ರೀತಿ ಇರ್ಬೋದು, ಕಮ್ಮಿ ರೇಟ್, ಆಮೇಲೆ ಗಟ್ಟಿ ಬರುತ್ತಾ ಇಲ್ವಾ ಅಂತೇಳಿ. ನನಗೆ ಫಿಕ್ಸ್ ಮಾಡಿದ ಮೇಲೆ ಗೊತ್ತಾಯಿತು ಇದು ನಿಜವಾಗ್ಲೂ ಯೂಸ್ಫುಲ್ ಇದೆ ಹಾಗೂ ತುಂಬ ಚೆಂದ ಕೂಡ ಕಾಣುತ್ತೆ ನಿಮ್ಮ ಬಾತ್ರೂಮಲ್ಲಿ. ಸೋಪ್ ನಾವು ಹೆಚ್ಚಾಗಿ ಟ್ರೇಯಲ್ಲಿ ಇಡ್ತೀವಿ, ಅದು ತುಂಬ ಗಲೀಜಾಗುತ್ತೆ, ಇದಾಗುತ್ತೆ. ಆದರೆ ಇಂಥದ್ದಿದ್ದರೆ ಉಂಟು ನೋಡಿ, ಗೊತ್ತು ಕೂಡ ಆಗೋದಿಲ್ಲ ಹಾಗೂ ಒಂಥರ ನಿಮ್ಮ ಬಾತ್ರೂಮ್ ಕೂಡ ಲುಕ್ ಬರುತ್ತೆ ನೋಡಿ. ಈ ರೀತಿ ಸೋಪು ಹಾಕಿದ ಮೇಲೆ ನೀರು ಬೀಳುತ್ತೆ ನೋಡಿ, ಅದಕ್ಕೆ ಕೆಳಗಡೆ ಟ್ರೈ ಕೂಡ ಕೊಟ್ಟಿದ್ದಾರೆ. ಅದನ್ನು ತೆಗೆದು ನೀವು ಜಸ್ಟ್ ಕ್ಲೀನ್ ಮಾಡಿದರೆ ಆಯಿತು. ಇಲ್ಲದ್ರೆ ನಾರ್ಮಲಾಗಿ ಏನಾಗುತ್ತೆ, ನಾವು ಟ್ರೇಯಲ್ಲಿಟ್ಟರೆ ನಾವು ಸ್ನಾನ ಮಾಡುವಾಗ ನೀರು ಬಿದ್ದು ಕೂಡ ಸೋಪು ಕೆಳಗಡೆ ತನಕ ಕರಗಿ ಹೋಗುತ್ತೆ, ಗಲೀಜು ಕಾಣುತ್ತೆ ಎಲ್ಲ ಕಡೆ ನೋಡಿ. ಈ ರೀತಿ ಎಲ್ಲ ಆಗುತ್ತೆ, ಮತ್ತು ಕೆಲವು ರಸ್ಟ್ ಕೂಡ ಹಿಡಿಯುತ್ತೆ. ಆದರೆ ಇದು ಉಂಟು ನೋಡಿ, ತುಂಬ ಸೂಪರ್ ಇದೆ, ನೀವು ಖಂಡಿತ ಯೂಸ್ ಮಾಡ್ಬೋದು. ರಸ್ಟ್ ಕೂಡ ಹಿಡಿಯಲ್ಲ, ಗೋಡೆ ಎಲ್ಲ ಕೂಡ ಗಲೀಜಾಗಲ್ಲ. ಈ ಟ್ರೇಯಲ್ಲಿ ಇದ್ದದ್ದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟರೆ ಆಯಿತು ನೀವು. ನೆಕ್ಸ್ಟ್ ದೊಡ್ಡ ಸಮಸ್ಯೆ ಏನು ಗೊತ್ತುಂಟಾ, ಆಣಿ ಎಲ್ಲ ಹಾಕೋದು, ನೇಲ್ಸ್ ಎಲ್ಲ ಹೊಡಿತೀವಿ ನೋಡಿ ಗೋಡೆಗೆ. ನಾವು ಬಾಡಿಗೆ ಮನೆ ಅಂತಿದ್ದರೆ ನಾವು ಗೋಡೆ ಮೇಲೆ ಏನು ಕೂಡ ಹೊಡೆಯೋ ಆಗಿಲ್ಲ, ಇಡೋ ಆಗಿಲ್ಲ. ಆದರೆ ಮೀಶೋದಲ್ಲಿ ಇಂಥದ್ದೊಂದು ಬೆಸ್ಟ್ ಒಂದು ಸೊಲ್ಯೂಷನ್ ಸಿಕ್ಕಿದೆ ಅದಕ್ಕೆ. ನಿಜವಾಗ್ಲೂ ನಾನು ಎನಿಸಿರಲಿಲ್ಲ ಇದು ಇಷ್ಟೊಂದು ಗಟ್ಟಿ ಇರ್ಬೋದು, ಒಳ್ಳೆದಿದೆ ಅಂತ ಹೇಳಿ. ನೋಡಿ, ನಾವು ಆಣಿ ಎಲ್ಲ ಹೊಡಿಬೇಕಂತೇನಿಲ್ಲ, ಟೇಲ್ಸ್ ಮೇಲೆ ಇರಲಿ, ಗೋಡೆ ಮೇಲೆ ಇರಲಿ, ಎಲ್ಲದರ ಮೇಲೆ, ಫರ್ನಿಚರ್ ಮೇಲೆ ಕೂಡ ಇದು ನಿಲ್ಲುತ್ತೆ. ಈ ರೀತಿ ನೀವು ಗಮ್ ತೆಗೆದು ಹಾಕಿದರೆ ಆಯಿತು, ತುಂಬ ಗಟ್ಟಿ ಬರುತ್ತೆ ಇದು. ನಾನು ಎನಿಸಿರಲಿಲ್ಲ, ನಾನು ಚೆಕ್ ಮಾಡಿ ಕೂಡ ನೋಡಿದೆ ಎಲ್ಲ ಇದರೊಳಗೆ ವಸ್ತು ಎಲ್ಲ ಹಾಕಿ ಎಷ್ಟು ಇದು ನಿಲ್ಬಹುದು ಅಂತ ಹೇಳಿ. ನೋಡಿದರೆ ಇದರ ಒಳಗೆ ನಾನು ಚಮಚ ಅದು ಇದೆಲ್ಲ ಹಾಕಿದೆ, ಆದರೆ ಸರಿಯಾಗಿದು ನಿಲ್ತು ಎಲ್ಲದಕ್ಕೂ ಕೂಡ. ಕೇವಲ ಇಂಥದಕ್ಕೆ ಮಾತ್ರ ಅಲ್ಲ, ಬೇರೆ ಏನು ಕೂಡ ಹ್ಯಾಂಗ್ ಮಾಡ್ಬೋದು ನೀವು. ಈಗ ಬಾತ್ರೂಮಲ್ಲಿ ನಮಗೆ ಸೋಪ್ ಟ್ರೇ ಅಥವಾ ನಿಮ್ಮ ವ್ಯಾನಿಟಿ ಬ್ಯಾಗೆಲ್ಲ ಇರುತ್ತೆ ಅದು, ಇದನ್ನೆಲ್ಲ ನೀವು ಹ್ಯಾಂಗ್ ಮಾಡ್ಬೋದು. ಯಾವ ಕೂಡ ಗೋಡೆಗೀಗ ಮೊಳೆ ಹೊಡೆಯದೆ ನೀವು ಈ ರೀತಿ ಮಾಡ್ಬೋದು. ಸ್ಟ್ರಾಂಗ್ ಕೂಡ ಇದೆ ಇದು, ಹಾಗೂ ತುಂಬ ಆರ್ಗನೈಸ್ ಆಗಿ ಚೆನ್ನಾಗಿ ಕೂಡ ಕಾಣುತ್ತೆ. ನೆಕ್ಸ್ಟ್ ಇದೊಂದು ಇನ್ನೊಂದು ಯೂಸ್ಫುಲ್ ಆದಂಥ ಥಿಂಗ್, ಇದು ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದೆ ಆದರೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನಾನು ಎಲ್ಲಿ ಕೂಡ ಫಿಕ್ಸ್ ಮಾಡಿದ್ದನ್ನು ತೋರಿಸ್ತಾ ಇಲ್ಲ ನೋಡಿ. ಈ ರೀತಿ ಲಾಕ್ ಕೂಡ ಉಂಟು, ಇದು ಚೈಲ್ಡ್ ಲಾಕ್ ಅಂತ ಹೇಳಿ. ಇವಾಗ ಕೆಲವೊಮ್ಮೆ ಮನೆಯಲ್ಲಿ ತುಂಬ ಫರ್ನಿಚರ್ ಇರುತ್ತೆ, ಡ್ರಾ ಇರುತ್ತೆ, ಮಕ್ಕಳೇನು ಮಾಡ್ತಾರೆ ಅದನ್ನೆಲ್ಲ ಓಪನ್ ಮಾಡ್ತಾ ಇರ್ತಾರೆ, ಅದರ ಒಳಗಡೆ ಇದ್ದದ್ದು ಕೆಳಗೆ ಹಾಕ್ತಾ ಇರ್ತಾರೆ, ಅಥವಾ ಅವರ ಕೈಗೆ ಕೂಡ ತಾಗುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ನಿಮಗೆ ಟೆಂಪರರಿ ಒಂದು ಚೈಲ್ಡ್ ಲಾಕ್ ಅಂತ ಸಿಗುತ್ತೆ. ಜಸ್ಟ್ ನೀವು ಇದನ್ನು ಫಿಕ್ಸ್ ಮಾಡಲಿಕ್ಕೆ ನಿಮ್ಮದು ಯಾವುದಾದ್ರೂ ಡ್ರಾ ಇದೆ ಆದರೆ ಈ ರೀತಿ ಲಾಕ್ ಕೂಡ ಇದೆ ಅದಕ್ಕೆ, ಅದನ್ನು ನೀವು ಹಾಕಿದರೆ ಆಯಿತು. ಯಾವ ರೀತಿ ಅಂತ ಹೇಳಿ ನಾನು ತೋರಿಸ್ತೀನಿ ಇವಾಗ. ಜಸ್ಟ್ ನಿಮ್ಮ ಮನೆಯಲ್ಲಿ ಡ್ರಾ ಎಲ್ಲ ಇದೆ ಆದರೆ ಈ ರೀತಿ ನೀವು ಇನ್ಸ್ಟಾಲ್ ಮಾಡಲಿಕ್ಕೆ ಕೂಡ ನೋಡಿ ತುಂಬ ಈಸಿ ಇದು. ಹಾಗಾಗಿ ಖಂಡಿತ ಒಮ್ಮೆ ನಿಮಗೆ ಬೇಕಿದೆ ಆದರೆ ಇದನ್ನು ನೀವು ತರಿಸ್ಬೋದು.
ನೆಕ್ಸ್ಟ್ ಈ ರೀತಿ ಗೋಲ್ಡನ್ ಬಟರ್ಫ್ಲೈಸ್ ನಿಮ್ಮ ಮನೆಯಲ್ಲಿ ನಿಮಗೆ ನಿಜವಾಗ್ಲೂ ಏನಾದರೂ ಡೆಕೋರೇಷನ್ ಮಾಡಲಿಕ್ಕಿದ್ರೆ ಬರ್ಡೇ ಇರುವಾಗ ಅಥವಾ ನಿಮಗೆ ಏನಾದರೂ ತುಂಬ ಇಂಟ್ರೆಸ್ಟ್ ಇದೆ ಆದರೆ ಈ ರೀತಿ ಗೋಲ್ಡನ್ ಬಟರ್ಫ್ಲೈಸ್ ಸಿಗುತ್ತೆ, ಅದನ್ನು ನೀವು ಹಾಕ್ಬೋದು. ಮನೆ ಕೂಡ ತುಂಬ ಚೆಂದ ಕಾಣುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಅಫೋರ್ಡೆಬಲ್ ಹಾಗೂ ನೋಡಲಿಕ್ಕೂ ತುಂಬ ಚೆಂದ ಕಾಣ್ತಾ ಉಂಟು. ಓಕೆ, ನೋಡಿದ್ರ ಇದೆಲ್ಲ ಕೆಲವು ಯೂಸ್ಫುಲ್ ಪ್ರಾಡಕ್ಟ್ಸ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅದನ್ನು ನೀವು ಬೈ ಮಾಡಿ. ಅದು ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಬೈ ಮಾಡ್ಬೋದು. ಹಾಗೂ ಎಲ್ಲನೂ ಅಫೋರ್ಡೆಬಲ್, ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಮನೆಯಲ್ಲಿ ಇದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಎನಿಸ್ತೀನಿ. ಇಂಥದ್ದು ವಿಡಿಯೋಗೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಕೆಲವು ವಸ್ತುಗಳನ್ನು ತಂದು ನಾನು ತೋರಿಸ್ತೀನಿ ಅಂತ ಹೇಳಿ ಎನಿಸಿದ್ದೀನಿ. ಹಾಂ, ಓಕೆ, ಎಲ್ಲರಿಗೂ ಬಾಯ್ ಬಾಯ್.